ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಇವತ್ತು ನಾವು ಗುರುಗಳನ್ನ ವಂದಿಸಿ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈ ಶ್ಲೋಕ 2ನೇ ಅಧ್ಯಾಯದ 57ನೇ ಶ್ಲೋಕವನ್ನು ನಾವು ಇವತ್ತು ನೋಡ್ಬೇಕು. ಸ್ಥಿತಪ್ರಜ್ಞನ ಒಂದು ಲಕ್ಷಣಗಳು ಏನು ಅಂತ ಅರ್ಜುನ ಕೇಳಿದ್ದಕ್ಕೆ ಕೃಷ್ಣ ಪರಮಾತ್ಮನ ಉತ್ತರ. ಯಹ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಹ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಯಾರ ಪ್ರಜ್ಞೆ ಸ್ಥಿರವಾಗಿ ಇದೆಯೋ ಅವನಿಗೆ ಏನ್ ಲಕ್ಷಣ ಇರೋದು ಅಂತ ಅನ್ನೋದ್ರೆ, ಯಹ ಸರ್ವತ್ರ ಅನಭಿಸ್ನೇಹ. ಅಭಿಸ್ನೇಹ ಅಂತ ಅನ್ನೋದನ್ನ ಹೆಚ್ಚಾಗಿ ಅಂಟಿಸಿಕೊಳ್ಳೋದು ಅಂತ. ಜೀವನದಲ್ಲಿ ನಡೆಯುವಂತ ಒಂದೊಂದು ಅನುಭವಗಳನ್ನು ಹೆಚ್ಚಾಗಿ ಹೇಗೆ ಅಂಟಿಸಿಕೊಳ್ಳೋದು ಒಬ್ರು, ಅದು ತಾನು ಮಾಡಿದ್ದು ಅಂತ ಅನ್ನುವಂತ ಒಂದು ಮನೋಭಾವನೆಯಿಂದ ಅಂಟು, ಇದು ನನಗೆ ಸೇರಿದ್ದು, ಇದು ನಂದು, ಇಂಥದ್ದು ನಾವು ಮನೋಭಾವನೆಗಳನ್ನು ಹೆಚ್ಚೆಚ್ಚಾಗಿ ಮಾಡ್ಕೊಂಡಾಗ ಅದು ಹೆಚ್ಚಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಿ ಅನಭಿಸ್ನೇಹ ಅಂತಂದ್ರೆ ಇಂಥ ಸ್ನೇಹವನ್ನು ಮಾಡದೇ ಇರ್ತಾನ ಅಂತ. ಎಲ್ಲತ್ರಲ್ಲೂ ಈಗ್ಲೇ ನಾವು ನೋಡಿದೆವು, ನಿಷ್ಕಾಮ ಕರ್ಮದಿಂದ ಅವನು ಜೀವನವನ್ನು ಸಾಗಿಸ್ತಾ ಒಬ್ರು ಒಂದು ಜ್ಞಾನಿ ಆದವರಿಗೆ ಆ ಕರ್ಮಣ ಜ್ಞಾನಂ ಆತನೋತಿ, ಜ್ಞಾನ ಬಂತು. ಜ್ಞಾನದಿಂದ ಅವರು ಮತ್ತಷ್ಟು ಧ್ಯಾನ ಮಾಡಿ ಆಮೇಲೆ ಸ್ಥಿತಪ್ರಜ್ಞರಾದರು. ಅಂತ ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು ಅಂತಂದ್ರೆ, ಅವರು ಎಲ್ಲಾ ಕಡೆಯಲ್ಲೂ ಅವರ ವ್ಯಾಪಾರಗಳು, ಅವರು ಊರೂರಾಗ್ ತಿರುಗ್ತಾರೆ, ದೇವ್ರ ನಾಮಗಳನ್ನು ಹೇಳ್ತಾರೆ, ಬೇರೆ ಶಿಷ್ಯರಿಗೆಲ್ಲ ಉಪದೇಶ ಕೊಡ್ತಾರೆ. ಆದ್ರೆ ಅವ್ರಿಗೆ ಯಾರ ಮೇಲೂ ಅವ್ರಿಗೆ ಹೆಚ್ಚಾದ ಒಂದು ಪ್ರೀತಿ ಇಲ್ಲ. ಎಲ್ಲರೂ ದೇವರ ಪ್ರತೀಕಗಳು ಅಂತ ಅಷ್ಟೇ ನೋಡ್ತಾರೆ. ಅನಭಿಸ್ನೇಹ ಅಂತಂದ್ರೆ ಅಷ್ಟು ಸ್ನೇಹ ಅಂತ ಸ್ನೇಹ ಅಂದ್ರೆ ಫ್ರೆಂಡ್ಲಿನೆಸ್ ಅಂತ ಅನ್ನೋದಲ್ಲ. ಇಲ್ಲಿ ಸ್ನೇಹ ಅಂತಂದ್ರೆ ನಂಟು, ಅಟ್ಯಾಚ್ಮೆಂಟ್ ಅಂತ ಅರ್ಥ. ಅವರಿಗೆ ಹೆಚ್ಚಾದ ಓವರ್ ಅಟ್ಯಾಚ್ಮೆಂಟ್ ಯಾವ್ದ್ರಲ್ಲಿಯೂ ಇರೋದಿಲ್ಲ. ಆಮೇಲೆ ಅದರಿಂದ ಏನೇನು ಮಾಡ್ತಾ ಇರ್ತೇವೆ ಒಂದ್ ದಿನದಲ್ಲಿ ನಮಗೆ ಅನುಭವದಲ್ಲಿ, ಶುಭ ಅಶುಭ ಅಂತ ಅನ್ನೋದನ್ನ ನಾವು ಪರಿಗಣಿಸ್ತೇವಲ್ಲ, ಆತರ ಅವರು ಯಾವ್ದನ್ನು ಪರಿಗಣಿಸ್ತಿಲ್ಲ. ಇವತ್ತು ಒಳ್ಳೆ ಶುಭ ಕಾರ್ಯಗಳಾಯ್ತು ಅಂತ, ಇಲ್ಲ ಯಾವ್ದೋ ಒಂದು ಕೆಟ್ಟ ಸುದ್ದಿ ಬಂತು ಅಂತ ಅಂತೇವೆ, ಈ ತರ ಯಾವುದನ್ನು ಕೂಡ ಅವರು ವಿಭಾಗ ಮಾಡಿ ನೋಡೋದಿಲ್ಲ. ಯಾಕೆ ನೋಡೋದಿಲ್ಲ? ಯಾಕೆಂದ್ರೆ ಅವರಿಗೆ ಸದಾಕಾಲವೂ ಪರಮಾತ್ಮನ ಕರ್ತೃತ್ವ ಜಾಗೃತವಾಗಿ ಇದೆ. ಅವನೇ ಸ್ವತಂತ್ರ ಕರ್ತೃ, ಅವನೇ ಈ ಎಲ್ಲಾ ಸುದ್ದಿಗಳನ್ನು ನಮಗ್ ಮುಟ್ಟಿಸ್ತಾನ. ಅವನು ಸುದ್ದಿ ಅಂತ ಯಾವ್ದೋ ಒಂದು ವಿಚಾರ, ಒಂದು ಸುದ್ದಿ ಆಗ್ಬೇಕಾದ್ರೆ ಕೂಡ ಅಲ್ಲಿ ಒಂದು ಕಾರ್ಯ ಆಗಿರ್ಬೇಕು, ಪರಿಣಾಮ ಆಗಿರ್ಬೇಕು. ಆ ಎಲ್ಲಾ ಕಾರ್ಯಗಳು, ಅದರ ಪರಿಣಾಮಗಳು ಅವನೇ. ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿದ್ದು ಅಂತಾರೆ ಪುರಂದರ ಜಗನ್ನಾಥದಾಸರು. ಕಾರ್ಯ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಕಾರಣ ಬೇಕು. ಅದ್ರೊಳಗೆಯೂ ಇವನೇ ಇದ್ದಾನ, ಕಾರಣದಲ್ಲಿಯೂ ಇದ್ದಾನ, ಕಾರ್ಯದಲ್ಲೂ ಇದ್ದಾನ. ಪ್ರೇರಣೆ ಮಾಡುವಂತವ್ರಲ್ಲಿಯೂ ಅವನೇ ಪ್ರೇರಕನಾಗಿರ್ತಾನ, ಪ್ರೇರಣೆಯನ್ನು ಸ್ವೀಕಾರ ಮಾಡುವಂತ ಪ್ರೇರ್ಯರಲ್ಲೂ ಇವನೇ ಇರ್ತಾನ. ಹಾಗಾಗಿ ಯಾವುದನ್ನು ಅವನೇ ಮಾಡಿದ್ದಾನ್ಯೋ ಅದ್ರ ಮೇಲೆ ಅವನು ಎಲ್ಲವನ್ನೂ ಮಾಡುವಂತದ್ದೇ ಜೀವನ ಉದ್ಧಾರಕ್ಕಾಗಿ ಅಂತ ಅನ್ನೋದನ್ನ ಶಾಸ್ತ್ರ ತಿಳಿಸತ್ತೆ. ಅವನು ಕರುಣಾ ಸಿಂಧು, ಜೀವರ ಒಂದು ಸಾಧನೆ ಮಾರ್ಗದಲ್ಲಿ ಅವ್ರು ಮುಂದೆ ಒರೆಯೋದಿಕ್ ಬೇಕಾದನ್ನೇ ಅವ್ನು ಮಾಡ್ತಾನ. ಆದ್ರೆ ಅವರು ಅದನ್ನು ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇದ್ದಾಗ ಲೌಕಿಕ ರೀತಿಯಲ್ಲಿ ಒಂದನ್ನು ಶುಭ ಇನ್ನೊಂದು ಅಶುಭ ಅಂತ ಅನ್ನುವಂತ ಒಂದು ಭಾವನೆ ನಮಗಿರತ್ತೆ. ಅದನ್ನು ಬಿಟ್ಟಿರೋಂಥವ್ರೇ ಸ್ಥಿತಧೀಹಿ ಅಂತಾರೆ. ಸ್ಥಿತಧೀಹಿ ಪ್ರಜ್ಞಾ ಪ್ರತಿಷ್ಠಿತವಾಗಿರುವಂತವ್ರಿಗೆ ಈ ತರ ಅವರಿಗೆ ಭಾವನೆಗಳು ಇರೋದೇ ಇಲ್ಲ. ನಾವಿನಂದತಿ ನ ದ್ವೇಷ್ಟಿ. ಒಂದನ್ನು ತುಂಬಾ ಹೆಚ್ಚಾಗಿ ಇದ್ ಬರ್ಲೇಬೇಕು, ನನ್ಗೆ ಇದಾಗತ್ತೆ ಸಂತೋಷ ಅಂತ ಅನ್ನೋದಿಲ್ಲ. ನ ದ್ವೇಷ್ಟಿ, ಇಲ್ಲ ಇದನ್ನ ನಂಗೆ ಬೇಡವೇ ಬೇಡ ಅಂತ ಅನ್ನುವಂತ ಒಂದು ಆ ಒಂದು ಎಕ್ಸೆಸಿವ್ ಆಗಿರುವಂತ ಒಂದು ಒಂದು ಬೇಡವೇ ಬೇಡ ಅಂತ ಅನ್ನೋಂತ ಭಾವನೆ ಯಾವುದೋ ಒಂದ್ರ ಬಗ್ಗೆ ಇರಲ್ಲ ಅವ್ರಿಗೆ ಅಂತಾರೆ. ಏನ್ ನಡೀತ್ಯೋ ಅದು ಹರಿಯೋಡ ಒಂದು ಇಚ್ಛೆ, ಹರಿಯ ಇಚ್ಛೆ ಅಂತೆ ನಡೆಯತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಶ್ರೀಪಾದರಾಜರು ತುಂಬಾ ಹಾಡುಗಳನ್ನು ಈ ರೀತಿಯಲ್ಲಿ ಬರೆದಿದ್ದಾರಲ್ವ, ಹರಿ ಇಚ್ಛೆಯೇ ಸತ್ಯ ಅಂತ ಅನ್ನೋದನ್ನ.
ಅದ್ದು ನೀರೊಳಗದ್ದು ಹರಿನಾ ನಿನ್ನ ನಂಬಿದೆನು ಅಂತ. ಹಾಲೊಳಗ್ ಬೇಕಾರದ್ದು ನೀರೊಳಗ್ ಬೇಕಾರದ್ದು ಎರಡರಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಅದೇ ಅಂತಾರೆ, ಸುಖದಲ್ಲಿ ಬೇಕಾರಿಡು ಇಲ್ಲ ದುಃಖದಲ್ಲಿ ಬೇಕಾರಿಡು ಅಂತ. ವ್ಯಾಸ ವಿಠಲದಾಸ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ. ಸಖನಾಗಿ ನೀನ್ ಇರು. ನಿನ್ನ ಒಂದು ಸಖತ್ವ ಅಂತ ಅನ್ನೋದು ಎಲ್ಲಾ ಜೀವರಿಗೂ ಸದಾಕಾಲವೂ ಇದೆ. ನಮಗದ್ರ ಜಾಗೃತ ಅರಿವು ಇಲ್ಲ. ಆ ಜಾಗೃತ ಅರಿವನ್ನು ನಮಗ್ ಕೊಡು ಅಂತ. ನೆರೆ ನಂಬಿದೆ ನಿನ್ನ ಅಂತ ಅನ್ನೋದ್ನ ಹೇಳಿ, ನಿನ್ನವೇ ನಂಬಿದ್ದಾನೆ. ನನ್ನ ಏನೇ ಒಂದು ಸ್ಥಿತಿ ಆದ್ರೂ ಕೂಡ ಈ ಲೌಕಿಕದಲ್ಲಿ ಒಂದು ಸುಖವೋ ಒಂದು ದುಃಖವೋ ಆಗಿದ್ರು ನೀನೇ ನನ್ನ ಸಖನಾಗಿ ಇರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂತ ಜ್ಞಾನ ಮಂಟಪದೊಳಗೆ ಕುಳಿತಿರುವಂತ ಪರಮಾತ್ಮ ಜಾಗೃತವಾಗಿ ಕಾಣಿಸ್ತಾ ಇರುವಂತ ಈ ಮುನಿಗಳಿಗೆ, ಯಾರು ಮನಸ್ಸು ಪರಮಾತ್ಮನಲ್ಲಿ ನೆಲೆಗೊಂಡಿದ್ಯೋ ಅಂತ ಸ್ಥಿತಪ್ರಜ್ಞರಿಗೆ ಪ್ರಜ್ಞಾ ಅಂತ ಅನ್ನೋದು ಪ್ರತಿಷ್ಠಿತವಾಗಿದೆ. ಅಂದ್ರೆ ಪ್ರಜ್ಞಾ ಅಂತಂದ್ರೆ ಇಲ್ಲಿ ಏನು ಮಾಡ್ಬೇಕೋ ಅದನ್ನು ಸರಿಯಾಗಿ ಮಾಡೋದಕ್ಕೆ ಬೇಕಾದ ಜ್ಞಾನ, ವಿಸ್ಡಮ್ ಅಂತ ನಾವೇನಂತೇವೋ ಅದು ಒಂದೊಂದಕ್ಕೇನು ಸರಿಯಾಗಿ ಒಂದು ಅರ್ಥವನ್ನು ಮಾಡ್ಕೊಳಕ್ ಬೇಕಾದ ಒಂದು ಜ್ಞಾನ ಅವರಲ್ಲಿ ಪ್ರತಿಷ್ಠಿತವಾಗಿದೆ. ಅಂದ್ರೆ ಅದನ್ನು ಅವ್ರೇನು ಏನಿದು ಅಂತ ಆಲೋಚನೆ ಮಾಡುವಂತ ಗೋಜೆ ಇಲ್ಲ. ಸ್ಫುಟವಾಗಿ ಅವ್ರಿಗೆ ಕಾಣುತ್ತೆ ಇದು ಯಾಕೆ ಹೀಗಾಯ್ತು ಅಂತ. ಯಾಕಾಗಿದೆ ಅಂತ ಅನ್ನೋದನ್ನ ತಿಳ್ಕೊಂಡ್ಮೇಲೆ ಅದಕ್ಕೆ ಏನು ಅವರು ಪರಮಾತ್ಮನ ಕಾರ್ಯವೇ ಇದು ಅಂತ ತಿಳ್ಕೊಂಡಾಗ ಅವರಿಗೆ ಸಂತೋಷವೇ ಆಗತ್ತೆ. ಮನಸ್ಸಲ್ಲಿ ಸಂತೋಷ ಅಂತ ಅನ್ನುವಂಥದ್ದು ನಾವ್ ಹೇಳುವಂಥದ್ದು ಏನು ಅಂದ್ರೆ ಹೊರಗಿರುವಂತ ಸುಖ ದುಃಖಗಳನ್ನು ಅಲ್ಲ, ಪರಮಾತ್ಮನ ಕ್ರಿಯೆಯನ್ನು ನೋಡಿದಾಗ ಯೋಗಿಗೆ ಅದು ಮನಸ್ಸೊಳಗೆ ಅವನು ಕೂತು ಈ ಎಲ್ಲಾ ವ್ಯಾಪಾರವನ್ನು ಮಾಡ್ತಿದ್ದಾನ, ಅವನು ಹೃದಯದಲ್ಲೇ ಕೂತಿದ್ದಾನ ಅಂತ ಅನ್ನುವಂತ ಚಿಂತನೆಗಳಿಂದ ಅವ್ರಿಗೆ ಬರತಕ್ಕ ಒಂದು ತೃಪ್ತಿ ಸಂತೋಷ ಅಂತ ಅನ್ನುವಂಥದ್ದು ಈ ಸ್ಥಿತಪ್ರಜ್ಞನಿಗೆ ಆಗತ್ತೆ. ಅದರಿಂದ ಅವನಿಗೆ ಸದಾಕಾಲವು ಆ ಜಾಗೃತವಾದ ಮನಸ್ಸು. ಸೊ ಇಲ್ಲಿ ಒಂದೇನಂತ ಎಮೋಷನಲ್ ಆಗಿ ನಾವು ನಮ್ಮ ಮನಸ್ಸು ಎಮೋಷನಲ್ ಆಗ್ಬಿಟ್ಟೇವು ಅಂತಂದ್ರೆ ನಮಗೆ ಸರಿಯಾದ ಜ್ಞಾನ ಬರೋದಿಲ್ಲ. ಏನ್ ಡಿಸಿಷನ್ ನಮ್ಗೆ ತೆಗಿಯಾಕ ಸರಿಯಾಗಿ ಆಗಲ್ಲ. ವಿಸ್ಡಮ್ ಅಂತಂದ್ರೆ ಮನಸ್ಸು ಕಾಮಾಗಿರ್ಬೇಕು, ಯಾವುದೋ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ದೇನೆ ಇರ್ಬೇಕು. ಅವಾಗ ನಾವ್ ಯಾವುದೇ ಒಂದು ನಿರ್ಣಯ ತಗೊಂಡ್ರು ಕೂಡ ಅದು ಸರಿಯಾಗಿರೋದು ಅಂತ ಅನ್ನೋದು ಇದ್ರ ಸೂಚನೆ. ವಿಸ್ಡಮ್ ಅಂತಂದ್ರೆ ಯಾವ್ದು ನಮ್ಮನ್ನು ಉನ್ನತಿಗೆ ಕೊಂಡೊಯ್ಯೋದು ಅಂತ ಜ್ಞಾನ. ಅಂತ ಜ್ಞಾನ ಸ್ಫುಟವಾಗ್ಬೇಕು ಅಂತಂದ್ರೆ ಈ ತರ ಯಾವುದ್ರ ಬಗ್ಗೆಯೂ ಅಟ್ಯಾಚ್ಮೆಂಟ್ ಓವರ್ ಆಗಿರ್ಬಾರ್ದು ಅಂತ ಕೃಷ್ಣ ಹೇಳ್ತಾನೆ. ಯಾವುದ್ರ ಬಗ್ಗೆಯೂ ಒಂದು ತುಂಬಾ ಹಾರಾಡೋದು, ತುಂಬಾ ದುಃಖದಲ್ಲಿ ಡಿಪ್ರೆಷನ್ಗೆ ಹೋಗೋದು ಇಂಥದ್ದೆಲ್ಲ ಇದ್ರೆ ಮನಸ್ಸಿಗೆ ಪರಮಾತ್ಮನ ಗ್ರಹಣ ಮಾಡಕ್ ಆಗೋದಿಲ್ಲ. ಮಾತ್ರ ಇಲ್ಲ, ಜೀವನ ಪರಿಸ್ಥಿತಿಯನ್ನು ಕೂಡ ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಒಂದು ಸಾಧಕನಾದವರು ಈ ಮಾರ್ಗದಲ್ಲಿ ಅವ್ರು ನಡಿಬೇಕು. ಪ್ರಜ್ಞೆಯನ್ನು ಬಂದು ಆಕ್ಸೆಸಿಬಲ್ ಆಗಿ ಇಟ್ಕೋಬೇಕು ಅಂತಂದ್ರೆ, ಅಧ್ಯಯನ ಮಾಡಿದ್ರು ಕೂಡ ಅದ್ರ ಬಗ್ಗೆ ತಿಳಿಬೇಕು ಆವಾಗ ಅಂತಂದ್ರೆ ಮನಸ್ಸನ್ನು ಈ ತರ ಹೆಚ್ಚಾಗಿ ಯಾವುದ್ರ ಮೇಲೆಯೂ ಹೆಚ್ಚು ಸ್ನೇಹವನ್ನು ಇಡದೇನೆ, ಓವರ್ ಅಟ್ಯಾಚ್ಮೆಂಟ್ ಮಾಡ್ದೇನೆ, ಬಂದದ್ದಕ್ಕೆ ಒಂದು ಇದು ಈ ಶುಭ ಇದು ಅಶುಭ ಅಂತ ಅನ್ನೊಂದು ಕ್ಲಾಸಿಫಿಕೇಶನ್ ಮಾಡದೆ ಯಾವ್ದು ಬಂದ್ರೂ ಅದು ಪರಮಾತ್ಮನ ಅನುಗ್ರಹ ಅಂತ ಮಂಗಳವಾಯೇ ಇರೋದು ಅಂತ ಅನ್ನೋದನ್ನ ಸ್ವೀಕಾರ ಮಾಡ್ತಾ ಇರೋಂತ ಆ ಜನರು ಅವರೇ ಪ್ರತಿಷ್ಠಿತರಾಗಿರೋ ಸ್ಥಿತಪ್ರಜ್ಞರು ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ. ಇದನ್ನು ನಾವು ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣ